ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಬ್ಯಾಕ್ ನೆಕ್ ಡಿಸೈನು. ಈಸಿಯಾಗಿ ಲುಕ್ಕಾಗಿ ತುಂಬ ಚೆನ್ನಾಗಿ ಬರುವಂಥ ಡಿಸೈನು. ಸ್ವಲ್ಪ ಡೀಪು ಬರುತ್ತೆ ಇದರಲ್ಲಿ. ಬ್ರಾಡ್ ನೆಕ್ ಯಾರ್ಯಾರು ಇಷ್ಟಪಡ್ತೀರೋ ಸೊ ಈ ಡಿಸೈನ್ನ ನೀವು ಆರಾಮ್ಸಿ ವೇರ್ ಮಾಡ್ಬೋದು. ಬ್ರಾಡ್ ಬೇಡ ಅಂದರೂ ಇದರಲ್ಲಿ ನೀವು ಕಡಿಮೆ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಬ್ರಾಡ್ ಇಟ್ಟು ಇವಾಗ ನಾನು ನಿಮಗೆ ಹೇಗೆ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಇದು ಮೇನ್ ಫ್ಯಾಬ್ರಿಕ್ಕು. ನಾನು ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ಥರ ಪಟ್ಟಿ ಪೀಸ್ ಕಟ್ಕೊಂಡು ನೋಡಿ, ಡಾಟ್ಸ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ. ಈಗ ಕ್ಯಾನ್ವಾಸ್ ತೊಗೊಳ್ಳಿ. ಇವ್ರದ್ದು ಬ್ರಾಡ್ ಬಂದು 10.5 ಇಂಚು, ಸಾರಿ 10 ಇಂಚು ರೆಡಿ, 10 ಇಂಚು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾನು 10.5 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನೆಕ್ ಅಗಲ ಮೇಲ್ಗಡೆ ಬಂದು 2.25 ಇಂಚು. ಸೊ ಕೆಳಗಡೆ 3.5 ಇಂಚ್ವರೆಗೂ ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಾನು 3.5 ಇಂಚ್ ಇಡ್ತಾ ಇದ್ದೀನಿ. ಸೊ ಈಗ ಇದನ್ನು ಈ ಥರ ಡ್ರಾ ಮಾಡ್ಕೊಳ್ಳಿ. ಒಂದು ಬಾಕ್ಸ್ ರೆಡಿ ಮಾಡ್ಕೊಂಬಿಡಿ. ಫಸ್ಟು ಈ ಥರ ರೆಡಿ ಮಾಡಿಕೊಂಡು ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ಗೆ ಬಿಟ್ಬಿಡಿ, ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ. ಸೊ ಅರ್ಧ ಇಂಚು ಬಿಟ್ಬಿಡಿ. ಇಲ್ಲಿಂದ ನೀವು 2 ಇಂಚಿಗೆ ಒಂದೊಂದು ಮಾರ್ಕ್ ಹಾಕ್ಕೊಳ್ತಾ ಬನ್ನಿ. ಸೊ ಮಿಕ್ಕಿದಿಲ್ಲಿ 1.5 ಇದೆ. ಸೊ ಅಷ್ಟೇ ಇರಲಿ, ಏನು ತೊಂದರೆ ಇಲ್ಲ. ಈ ಏನು ಪೋರ್ಷನ್ ಇದೆ ಇದು ಅಗಲ ಬರುತ್ತೆ. ಈಗ ನಾನು ಮಾರ್ಕ್ ಹಾಕೋದು ತೋರಿಸ್ತೀನಿ. ಈ ಥರ ಮಾರ್ಕ್ ಹಾಕ್ತಾ ಹೋಗಿ. 2.5 ಇಂಚಿಗೆ ನಾವೇನು ಮಾರ್ಕ್ ಹಾಕಿದ್ದೀವಿ ಈ ಥರ ಮಾರ್ಕ್ ಹಾಕಿ. ಸೊ ಈ ಥರ ಈಗ ಇದನ್ನು ನಾವು ಲೈನಿಂಗ್ ಮೇಲೆ ಐರನ್ ಮಾಡ್ಕೊಳ್ಳೋಣ. ಕ್ಯಾನ್ವಾಸಿಗೆ ಆಗೋಷ್ಟು ನಾನು ಲೈನಿಂಗ್ ತೊಗೊಂಡಿದ್ದೀನಿ. ಸೊ ಈಗ ಇದನ್ನ ಮೇಲೆ ಇದನ್ನಿಟ್ಟು ಐರನ್ ಮಾಡಿದ್ರೆ ಅದು ಕಚ್ಕೊಳ್ಳುತ್ತೆ. ಸೊ ಐರನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಐರನ್ ಮಾಡಿಕೊಂಡ್ರೆ ಈ ಥರ ಕಚ್ಕೊಳ್ಳುತ್ತೆ. ಸೊ ಈಗ ಕ್ಯಾನ್ವಾಸ್ ಪಕ್ಕ ಒಂದು ಅರ್ಧ ಇಂಚು ಬಟ್ಟೆ ಇದ್ದರೆ ಸಾಕು. ಮಿಕ್ಕಿದ ಏನು ಎಕ್ಸ್ಟ್ರಾ ಇದೆ ಅದು ಕಟ್ ಮಾಡಿ ತೆಗೆಯೋಣ. ಸೊ ಈಗ ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು. ಬನ್ನಿ ಮಿಷಿನ್ ಮೇಲೆ ತೋರಿಸ್ತೀನಿ ಹೇಗೆ ಸ್ಟಿಚ್ ಹಾಕೋದು ಅಂತ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲಿ ಕರೆಕ್ಟಾಗಿ ನೋಡಿ, ಸೆಂಟರ್ಗೆ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಈ ಥರ ಗೀರ್ಕೊಳ್ಳಿ. ಮಾರ್ಕು ಏನೋ ಒಂದು ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಸೊ ಆ ಥರ ಮಾಡ್ಕೊಳ್ಳಿ. ನಾನು ಮಾರ್ಕ್ ಹಾಕಿ ತೋರಿಸ್ತೀನಿ. ಕಾಟನ್ ಪೀಸ್ ಆದರೆ ಗೀರಿದ್ರೆ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಇದು ಬಂದು ಸಿಂಥೆಟಿಕ್ಕು, ತೆಳುವಿದೆ ಬಟ್ಟೆ. ಸೊ ಗೀರಿದ್ರೆ ಅದು ನೀಟಾಗಿ ಗೊತ್ತಾಗಲ್ಲ. ಸೊ ಹಾಗಾಗಿ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಹಾಕ್ಕೊಂಡು ಇದನ್ನು ಅಷ್ಟೇ ಇದನ್ನು ಈ ಥರ ಇಟ್ಟು ಇದನ್ನು ಗೀರ್ಕೊಂಬಿಡಿ. ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ ಇದು. ಸೊ ಈ ಥರ ಗೀರ್ಕೊಂಡು ನೋಡಿ, ಈ ನಮ್ಮ ನಾಚಿಗೆ ಈ ಸೆಂಟರಲ್ಲಿ ಏನು ಗೀರಿದ್ದೀವಿ ಅದು ಕರೆಕ್ಟಾಗಿ ಕೂತ್ಕೊಬೇಕು. ಕೂತ್ಕೊಂಡು ಸೆಂಟರಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ನಾವೇನು ಮಾರ್ಕ್ ಹಾಕಿದ್ದೀವಿ ಸೊ ಅದ್ರ ಮೇಲೆ ಇದು ಗೀರ್ಕೊಂಡಿದ್ದೀವಲ್ಲ ಅದು ಕರೆಕ್ಟಾಗಿ ಬರೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಸೊ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ನಾವೇನು ಡ್ರಾ ಮಾಡಿದ್ದೀವಿ ಅದ್ರ ಮೇಲೆ ಸ್ಟಿಚ್ ಬರಲಿ. ಸೊ ಆ ಥರ ಸ್ಟಿಚ್ ಹಾಕ್ಕೊಳ್ಳಿ.
ನೋಡಿ ಈ ಥರ ಸ್ಟಿಚ್ ಹಾಕೊಳ್ಳಿ. ಈಗ ನಾವೇನು ಸ್ಟಿಚ್ ಹಾಕಿದ್ದೀವಿ ಈ ಸ್ಟಿಚ್ಚು ಪಕ್ಕ 1/4 ಇಂಚು ಬಿಟ್ಟು ಒಳಗಡೆ ಏನಿದೆ ಕ್ಯಾನ್ವಸ್ಸು ಅದು ಕಟ್ ಮಾಡಿ ತೆಗಿಯೋಣ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈ ಕಾರ್ನರ್ ಇದೆಯಲ್ಲ ಇಲ್ಲೆಲ್ಲ ನೀಟಾಗಿ ನಾಚ್ ಹಾಕೊಳ್ಳಿ, ಇಲ್ಲಾಂದರೆ ಅದು ಟರ್ನ್ ಆಗಲ್ಲ. ನೀಟಾಗಿ ಸ್ಟಿಚ್ಚು ನಾವು ಹಾಕಿರೋ ಸ್ಟಿಚ್ಚು ಕಟ್ ಆಗಬಾರ್ದು. ಸೊ ಆ ಥರ ನಾಚ್ ಹಾಕ್ಕೊಳ್ಳಿ. ಈ ಥರ ನಾಚ್ ಹಾಕ್ಕೊಂಡು ನೀಟಾಗಿ ಇದನ್ನು ಈ ಥರ ಟರ್ನ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ನೀಟಾಗಿ ಐರನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಐರನ್ ಮಾಡಿ ತೋರಿಸ್ತೀನಿ. ಈ ಥರ ಐರನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ. ಇವಾಗ ಇದ್ರ ಮೇಲೆ ನಾವು ಎಡ್ಜ್ ಸ್ಟಿಚ್ಚು ಹಾಕೊಳ್ಳೋಣ. ಎಡ್ಜ್ ಸ್ಟಿಚ್ ಹಾಕೊಳ್ಳೋದ್ರಿಂದ ಅದಿನ್ನೂ ಶೇಪ್ ಚೆನ್ನಾಗಿ ಬರುತ್ತೆ. ಐರನ್ ಮಾಡಿರೋದಕ್ಕಿಂತ ಎಡ್ಜ್ ಸ್ಟಿಚ್ ಹಾಕೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಎಡ್ಜ್ ಸ್ಟಿಚ್ ಹಾಕೊಳ್ಳಿ. 2 ಕಲರಲ್ಲಿ ಪೀಸ್ ತೊಗೊಳ್ಳಿ. ನೋಡಿ ಈ ಥರ ಒಂದು ಕಲರು, ಈ ಥರ ಒಂದು ಕಲರ್ ತೊಗೊಂಡಿದ್ದೀನಿ ನಾನು. ಇದು ಬಂದು ನೋಡಿ ಈ ಕಡೆನೂ 2.5 ಈ ಕಡೆನೂ 2.5 ಇಂಚ್ ಬರುತ್ತೆ. ಇದು ಬಂದು 2 ಇಂಚು ಬರುತ್ತೆ. ಈ ಕಡೆನೂ 2 ಇಂಚು ಈ ಕಡೆನೂ 2 ಇಂಚು. ಇದಕ್ಕೂ ಅರ್ಧ ಇಂಚು ಡಿಫ್ರೆನ್ಸ್ ಇರುತ್ತೆ. ಸೊ ಆ ಥರ 2 ಕಲರಲ್ಲಿ ಪೀಸ್ ತೊಗೊಳ್ಳಿ. ಈಗ ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚಸ್ ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಪೀಸ್ ಮಾಡಿಕೊಂಡು ಇದನ್ನು ನೋಡಿ ಈ ಎಕ್ಸ್ಟ್ರಾ ಸ್ಟಿಚ್ ಹಾಕಿದ್ಮೇಲೆ ಈಕ್ವಲ್ ಬರ್ದಿರ ಈ ಥರ ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದು ನೀಟಾಗಿ ಕಾಣಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ ಇದೊಂದು ತೊಗೊಳ್ಳಿ. ಇದು ಈ ಥರ ಒಂಚೂರು ಇದು ಗ್ರೀನ್ ಕಲರ್ ಕಾಣಲಿ, ಡಬಲ್ ಕಲರ್ ಕಾಣಬೇಕು. ಸೊ ಆ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಎಲ್ಲ ಪೀಸಸ್ನ ಈ ಥರ ರೆಡಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಎಡ್ಜ್ ಸ್ಟಿಚ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸರಿ ನಾವು ಮಾಡಿರೋ ಪೀಸ್ನ ಅಟ್ಯಾಚ್ ಮಾಡಬೇಕು. ಅದಕ್ಕಾಗಿ ನೋಡಿ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನಾವೇನು ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ಪೀಸು, ಇದನ್ನು ನೋಡಿ ಈ ಥರ ಒಳಗಡೆ ಕೊಟ್ಟು ಸ್ಟಿಚ್ ಹಾಕ್ಕೊಳ್ಬೇಕು.
ಈ ಥರ ರೆಡಿ ಮಾಡ್ಕೊಳ್ಳಿ. ಈಗ ನಾನು ಲೇಸ್ ತೊಗೊಂಡಿದ್ದೀನಿ, ಇದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಸೊ ಸ್ಯಾರಿ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಸೊ ಇದ್ರ ಮೇಲೆ ಲೇಸ್ ಅಟ್ಯಾಚ್ ಮಾಡ್ತಾ ಹೋಗೋಣ. ಈ ಶೇಪ್ ಹೇಗಿದೆ ಸೊ ಹಾಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲೇಸ್ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ನಾನು ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಬೀಡ್ಸ್ ಯೂಸ್ ಮಾಡಿದ್ರೆ. ಅಟ್ಯಾಚ್ ಆದಮೇಲೆ ನೋಡಿ, ಇಲ್ಲಿಂದ ನಾನು ಸೂಜಿ ದಾರದಲ್ಲಿ ಬೀಡ್ಸ್ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ತೊಗೊಳ್ಳಿ. ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಅಂದರೆ ನೋಡಿ, ಇಲ್ಲಿ ಈ ಥರ ಮಣಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ. ನೆಕ್ಸ್ಟು ಇಲ್ಲಿಂದ ಸೂಜಿ ತಗೊಳ್ಳಿ. ನೋಡಿ, ಈ ಪೋರ್ಷನಲ್ಲಿ ಅಲ್ಲಿ ನಾನು ಸ್ವಲ್ಪ ಸಣ್ಣ ಸೈಜ್ದು ಯೂಸ್ ಮಾಡ್ತಾ ಇದ್ದೀನಿ ಬೀಡ್ಸು. ಇದಕ್ಕೂ ನಾನು ಯೂಸ್ ಮಾಡೋ ಬೀಡ್ಸ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ತಗೊಳ್ಳಿ. ಇಲ್ಲೂ ಅಷ್ಟೇ ಸಣ್ಣ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತೀನಿ ನಾನು. ನೋಡಿ, ಈ ಥರ. ಸೊ ಇಲ್ಲಿ ಇವಾಗ ನಾಟ್ ಹಾಕೊಂಡ್ಬಿಡೋಣ. ನೋಡಿ, ಈ ಥರ. ಸೊ ಎಲ್ಲದಕ್ಕೂ ನಾನು ಇದೇ ಥರ ಬೀಡ್ಸ್ ಹಾಕ್ಕೊಳ್ತೀನಿ. ನಾನು ಎಲ್ಲದಕ್ಕೂ ಬೀಡ್ಸ್ ಹಾಕಿದ್ದೀನಿ. ಸೊ ಇವಾಗ ಫುಲ್ಲು ಲುಕ್ ಬಂದಿದೆ. ಈಗ ಲಾಸ್ಟಲ್ಲಿ ಇದಕ್ಕೊಂದು ಟೈಮ್ ಕಟ್ಬಿಟ್ರೆ ಇನ್ನೂ ಲುಕ್ ಬರುತ್ತೆ. ನೋಡಿ, ಟೈ ಕಟ್ಟಾದ್ಮೇಲೆ ಇನ್ನೂ ಎಕ್ಸ್ಟ್ರಾ ಲುಕ್ ಬಂತು. ಸೊ ಈ ಡಿಸೈನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಬೇಗನೂ ಮಾಡ್ಬೋದು, ಗ್ರ್ಯಾಂಡ್ ಲುಕ್ಕು ಬರುತ್ತೆ. ಆರಾಮ್ಸೆ ನೀವು ಇದಕ್ಕೆ 550 ಚಾರ್ಜ್ ಮಾಡ್ಬೋದು. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ನಾನೇನು ಡಿಸೈನ್ ತೋರಿಸ್ತೆ ಅದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆಗೆ ಸಿಗ್ತೀನಿ. ಇನ್ನೂ ಹೊಸ್ದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕು, ಏನೋ ಒಂದು ಕೊಡಿ. ಹಾಗೆ ಅಂತ ಹೋಗಬೇಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.